36ನೇ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಹೆ ಅಂಗವಾಗಿ ಸಾರಿಗೆ ಇಲಾಖೆಯಿಂದ ನೇತ್ರ ಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರ ಇಂದು ಗದಗ ಜಿಲ್ಲಾ ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ ವಿಶಾಲ ಜಿಪಿ ನೇತೃತ್ವದಲ್ಲಿ 36ನೇ ರಾಷ್ಟ್ರೀಯ ಸುರಕ್ಷಾ ಮಾಹೆ ಅಂಗವಾಗಿ ನೇತ್ರ ಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಇಂದು ಸಾರಿಗೆ ಇಲಾಖೆಗೆ ಭೇಟಿ ನೀಡಿದ ಅಭ್ಯರ್ಥಿಗಳು ಹಾಗೂ ಇಲಾಖೆ ಸಿಬ್ಬಂದಿಗಳು ಹಾಗೂ ಮೋಟಾರು ಚಾಲಕ ಮತ್ತು ಮಾಲಕರ ಸಂಘದ ಸದಸ್ಯರುಗಳ ನೇತ್ರ ಚಿಕಿತ್ಸೆ ಹಾಗೂ ರಕ್ತದಾನ ನಡೆಸಲಾಯಿತು. ಈ ಸಮಯದಲ್ಲಿ ಹಿರಿಯ ಮೋಟಾರು ನಿರೀಕ್ಷಕರಾದ ಬಾಲಚಂದ್ರ ತೊದಲಬಾಗಿ, ದಯಾನಂದ ತಿಳುವಳ್ಳಿ, ಪ್ರವೀಣ್ ಕುಲಕರ್ಣಿ, ರಾಜಶೇಖರ್ ದನರಡ್ಡಿ, ಅಶ್ವಿನ್ ಕುಲಕರ್ಣಿ, ಸುನೀತಾ ಡಿ, ಶಿಲ್ಪಾ ಹಿರೇಮಠ್, ರವಿ ಮಾನೇದ, ಎಸ್ಎಸ್ ಪಾಟೀಲ್, ರಿಜ್ವಾನ್ ಪಚಾಪುರಿ, ಅಸ್ಲಾಂ ನವಲಗುಂದ, ವೆಂಕಟೇಶ್, ವಾಲ್ಮೀಕಿ, ಬಾಬಾಜಾನ್, ಬಳಗನೂರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಈ ದಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಗದಗಲ್ಲಿ ನಾವು ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 1.5 ಲಕ್ಷ ಜನ ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪುತ್ತಾರೆ ಹಾಗೂ 4.5 ಲಕ್ಷ ಅಷ್ಟು ಆಕ್ಸಿಡೆಂಟ್ಸ್ ನಮ್ಮ ದೇಶದಲ್ಲಿ ಆಗುತ್ತೆ. ಅಷ್ಟೇ ಸುಮಾರು 4.5 ರಿಂದ 5 ಲಕ್ಷ ಅಷ್ಟು ಜನ ಗಾಯಾಳುಗಳಾಗ್ತಾರೆ. ಸೊ ಈ ಅಪಘಾತವಾದ ಸಮಯದಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಸ್ ರಕ್ತದ ಅವಶ್ಯಕತೆ ತುಂಬವಾಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಾರ್ವಜನಿಕರಿಂದ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ವಾಲಂಟಿಯರ್ ಆಗಿ ಅವರಿಂದ ರಕ್ತದಾನ ಶಿಬಿರವನ್ನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಹೆ ಅಂಗವಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ಕಚೇರಿಗೆ ಆಗಮಿಸತಕ್ಕಂಥ ಸಾರ್ವಜನಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ರಸ್ತೆ ಸುರಕ್ಷತಾ ಮಾಹೆ ಅಂಗವಾಗಿ ನಾವು ಈ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಇಲ್ಲಿ ಬರ್ತಕ್ಕಂಥ ಚಾಲಕರು ತಮ್ಮ ಸ್ವ ಇಚ್ಛೆಯಿಂದ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಜನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ರಕ್ತವನ್ನು ದಾನವಾಗಿ ನೀಡಿರ್ತಾರೆ. ಈಗ ಅವರಿಂದ ಇನ್ಸ್ಪೈರ್ ಆಗಿ ಸುಮಾರು ಜನ ಆಲ್ರೆಡಿ ವೇಟಿಂಗ್ ಅಲ್ಲಿ ಇದ್ದಾರೆ, ಅವರು ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಸಂದೇಶವಾಗಿರುತ್ತದೆ ಕಚೇರಿ ವತಿಯಿಂದ. ರಕ್ತ ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರಿಗೆ ರಕ್ತದ ಅವಶ್ಯಕತೆ ಇರುವುದರಿಂದ ಸಡನ್ ಆಗಿ ಎಲ್ಲೂ ರಕ್ತ ಸಿಗೋದು ಕಷ್ಟ ಆಗುತ್ತೆ. ಈಗ ನಾವು ನಮ್ಮ ಇಲಾಖೆ ಪರವಾಗಿ ಒಂದು ಸಣ್ಣ ಸಮಾಜಕ್ಕೆ ಒಂದು ಕಾಣಿಕೆಯಾಗಿ ಇರಲಿ ಅಂತ ಹೇಳಿ ಈ ಶಿಬಿರವನ್ನು ಹಮ್ಮಿಕೊಟ್ಟಿರುತ್ತೇವೆ. ಥ್ಯಾಂಕ್ ಯು.